ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಟೇಳೆ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ಲಾಸ್ದಲ್ಲಿ ಏನಪ್ಪ ಅಂದ್ರೆ 13.1ರ ಕೊನೆಯ ಪ್ರಶ್ನೆಯನ್ನು ಸರಾಸರಿಯ ಮೇಲೆ ನೋಡೋಣ. ಮುಂದೆ ಏನಪ್ಪ ಅಂತಂದ್ರೆ ಬಹುಲಕ ಮತ್ತು ಏನಪ್ಪ ಅಂತಂದ್ರೆ ಮುಂದಿಂದ ಏನಪ್ಪ ಅಂತಂದ್ರೆ ಮಧ್ಯಾಂಕವನ್ನು ಕಂಡುಹಿಡಿಯುವಂಥ ಪ್ರಶ್ನೆಗಳನ್ನು ಬರ್ತವೆ. ಇದು ಸರಾಸರಿಯ ಮೇಲೆ ಕೊನೆಯ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದ್ರೆ 13.1ರ ಕೊನೆಯ ಪ್ರಶ್ನೆಯನ್ನು ಈ ರೀತಿ ಇದೆ. ಕೆಳಗಿನ ಕೋಷ್ಟಕವು 35 ನಗರಗಳ ಸಾಕ್ಷರತೆಯ ಪ್ರಮಾಣವನ್ನು ಶೇಕಡಾದಲ್ಲಿ ಏನಪ್ಪ ಅಂತಂದ್ರೆ ನೀಡುತ್ತಿದೆ. ಸಾಕ್ಷರತೆ ಪ್ರಮಾಣವನ್ನು ಸರಾಸರಿ ಏನಪ್ಪ ಅಂದ್ರೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸಾಕ್ಷರತೆಯ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಎದರಲ್ಲಿ ಕೊಟ್ಟಿದ್ದಾರಪ್ಪ ಅಂದ್ರೆ ಶೇಕಡಾದಲ್ಲಿ ಏನಪ್ಪ ಅಂತಂದ್ರೆ ಕೊಟ್ಟಿದ್ದಾರೆ. 45ರಿಂದ 55% ಏನಪ್ಪ ಅಂತಂದ್ರೆ ಕೊಟ್ಟಿದ್ದಾರೆ. 55ರಿಂದ 65, 65ರಿಂದ 75, 75ರಿಂದ 85, 85ರಿಂದ 95. ನಗರಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ 3, 10, 11, 8, 3 ಈ ರೀತಿಯ ಏನಪ್ಪ ಅಂದ್ರೆ ನಗರಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಏನಪ್ಪ ಅಂತಂದ್ರೆ ಪ್ರಮಾಣಗಳ ಸಾಕ್ಷರತೆ ಪ್ರಮಾಣಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಮೊದಲಿಗೆ ಏನಪ್ಪ ಅಂತಂದ್ರೆ ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ. ಯಾವ ರೀತಿಯಾಗಿ ಸರಾಸರಿಯನ್ನು ಕಂಡುಹಿಡಿತಾರೆ ಅನ್ನೋದನ್ನು ನೋಡೋಣ. ಓಕೆ, ಸಾಕ್ಷರತೆಯ ಪ್ರಮಾಣ ಏನಪ್ಪ ಅಂದ್ರೆ ಶೇಕಡಾದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಏನಂತ ಕರಿಬೋದು ಅಂತಂದ್ರೆ CI ಅಂತ ಕರ್ಕೊಳ್ಳೋಣ. CI ಅಂತ ಕರ್ಕೊಳ್ಳೋಣ. ನಗರಗಳ ಸಂಖ್ಯೆ ಏನಪ್ಪ ಅಂತಂದ್ರೆ ಫ್ರೀಕ್ವೆನ್ಸಿ ಅಂತ ತಿಳ್ಕೊಳ್ಳೋಣ. ನೋಡಿ CI ಏನಪ್ಪ ಅಂದ್ರೆ ವರ್ಗಾಂತರವನ್ನು ಕೊಟ್ಟಿದ್ದಾರೆ. 45ರಿಂದ 55ರವರೆಗೆ, 55ರಿಂದ 65ರವರೆಗೆ, 65ರಿಂದ 75ರವರೆಗೆ, 75ರಿಂದ 85ರವರೆಗೆ, 85ರಿಂದ 90ರವರೆಗೆ ವರ್ಗಾಂತರವನ್ನು ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ 3, 10, 11, 8, 3. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಮಧ್ಯಾಂಕವನ್ನು ಕಂಡುಹಿಡಿಬೇಕಾಗ್ತದೆ. ಯಾವ ವಿಧಾನಕವೂ ಕಂಡುಹಿಡಿಬೇಕಾದ್ರೆ ಏನಪ್ಪ ಅಂತಂದ್ರೆ ನೇರ ವಿಧಾನ ಕಂಡುಹಿಡಿಬೇಕಾದ್ರೂ ಮಧ್ಯಾಂಕವನ್ನು ಕಂಡುಹಿಡಿಬೇಕು. ಏನಪ್ಪ ಅಂತಂದ್ರೆ ಅಂದಾಜು ವಿಧಾನ ಕಂಡುಹಿಡಿಬೇಕಾದ್ರೂ ಮಧ್ಯಾಂಕವನ್ನು ಕಂಡುಹಿಡಿಬೇಕು. ಹಂತ ವಿಚಲನ ವಿಧಾನ ಕಂಡುಹಿಡಿಬೇಕಾದ್ರೂ ಏನಪ್ಪ ಅಂತಂದ್ರೆ ಮಧ್ಯಾಂಕವನ್ನು ಕಂಡುಹಿಡಿಯಲೇಬೇಕಾಗ್ತದೆ. ಮಧ್ಯಾಂಕ ಏನಪ್ಪ ಅಂತಂದ್ರೆ XI ಅಂತ ಕರಿತೀವಿ. ಏನಂತ ಕರಿತೀವಿ? XI ಅಂತ ಕರಿತೀವಿ. ಇಂಗ್ಲೀಷ್ನ ಮಿಡ್ ಪಾಯಿಂಟ್ ಅಂತ ಕರಿತೀವಿ. ಏನಪ್ಪ ಅಂದ್ರೆ ಮಿಡ್ ಪಾಯಿಂಟನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕಪ್ಪ ಅಂದ್ರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2. ಏನಪ್ಪ ಅಂತಂದ್ರೆ ನೋಡಿರಿ ಒಂದ್ಸಲ, ಮಧ್ಯಾಂಕ ಈಕ್ವಲ್ ಟು ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಅನ್ನು ಮಾಡೋದಕ್ಕೆ ಏನಪ್ಪ ಅಂತಂದ್ರೆ ಮಧ್ಯಾಂಕವನ್ನು ಕಂಡುಹಿಡಿದಂಗೆ ಆಗ್ತದೆ. ಇದಕ್ಕೆ ನಾವು XI ಅಂತಲೂ ಕೂಡ ಕರಿತೀವಿ, ಮಿಡ್ ಪಾಯಿಂಟ್ ಅಂತ ಕರಿತೀವಿ. ಮಿಡ್ ಪಾಯಿಂಟ್ ಅಂತ ಕರಿತೀವಿ. ನೋಡಿರಿ 55 ಪ್ಲಸ್ 45 ಡಿವೈಡೆಡ್ ಬೈ 2 ಅನ್ನು ಮಾಡೋದಕ್ಕೆ ಎಷ್ಟಾಗ್ತದೆ? 50 ಆಗ್ತದೆ. 65 ಪ್ಲಸ್ 55 ಡಿವೈಡೆಡ್ ಬೈ 2 ಅನ್ನು ಮಾಡೋದಕ್ಕೆ ಎಷ್ಟಾಗ್ತದೆ? 60 ಆಗ್ತದೆ. ಇದು 70 ಆಗ್ತದೆ. ಇದು 80 ಆಗ್ತದೆ. ಇದು 90 ಆಗ್ತದೆ. ನೋಡಿರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಯಾವ ವಿಧಾನವನ್ನು ಏನಪ್ಪ ಅಂತಂದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಏನಪ್ಪ ಅಂತಂದ್ರೆ XI ಮಧ್ಯಾಂಕದಲ್ಲಿ ಏನಪ್ಪ ಅಂತಂದ್ರೆ ದೊಡ್ಡ ಸಂಖ್ಯೆ ಇದ್ದಾವೆ. ದೊಡ್ಡ ಸಂಖ್ಯೆ ಇರುವುದರಿಂದ ಏನಪ್ಪ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಸ್ವಲ್ಪ ಹಾಡಾಗ್ತದೆ. ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ಡೈರೆಕ್ಟ್ ನಾವು ಏನಪ್ಪ ಅಂದ್ರೆ UI ಏನಪ್ಪ ಅಂತಂದ್ರೆ ಹಂತ ವಿಚಲನ ವಿಧಾನದಿಂದ ಏನಪ್ಪ ಅಂತಂದ್ರೆ ಕಂಡುಹಿಡೋಣ. ಏನಪ್ಪ ಅಂದ್ರೆ ದೊಡ್ಡ ಸಂಖ್ಯೆ ಬಂದಂದ್ರೆ ಡೈರೆಕ್ಟ್ ಏನಪ್ಪ ಅಂದ್ರೆ ಹಂತ ವಿಚಲನ ವಿಧಾನವನ್ನು ಯೂಸ್ ಮಾಡ್ಕೊಳ್ಳಿ. ವಿಚಲನ ವಿಧಾನ ಅಂತೇಳಿ ಯೂಸ್ ಮಾಡ್ಕೊರಿ. X bar equal to a plus sigma fi ui divided by sigma fi into h. ಈ ಏನಪ್ಪ ಅಂದ್ರೆ ಈ ಮೆಥಡವನ್ನು H ಅನ್ನೋದನ್ನು ಏನಪ್ಪ ಅಂತಂದ್ರೆ ಅಂತರ ಎಷ್ಟಿದೆ ನೋಡ್ರಿ, ಅಬ್ಸರ್ವ್ ಮಾಡಿರಿ. ಸ್ವಲ್ಪ ಅಂತರ ಎಷ್ಟಿದೆ ನೋಡ್ರಿ. H ಈಕ್ವಲ್ ಟು 55 ಮತ್ತು 45ರ ಅಂತರ 10 ಇದೆ. ಇದ್ರ ನಡುವೆ 10 ಇದೆ, ಇದ್ರ ನಡುವೆ 10 ಇದೆ, ಇದ್ರ ನಡುವೆ 10 ಇದೆ. ಹಾಗಾದರೆ H ಈಕ್ವಲ್ ಟು ಏನಪ್ಪ ಅಂತಂದ್ರೆ 10 ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಎ ಅನ್ನು ಬೇಕಾಗ್ತದೆ. ಎ ಅನ್ನುವುದನ್ನು ಏನಪ್ಪ ಅಂತಂದ್ರೆ ಎ ಈಕ್ವಲ್ ಟು ಆಲ್ಮೋಸ್ಟ್ ಏನಪ್ಪ ಅಂತಂದ್ರೆ ಮಧ್ಯದಲ್ಲಿರುವಂಥ ಸಂಖ್ಯೆಯನ್ನು ತೆಗೆದುಕೊಳ್ಳ್ರಿ. ಮಧ್ಯದಲ್ಲಿರುವಂಥದ್ದು 70. ಹಾಗಾದರೆ ಎ ಈಕ್ವಲ್ ಟು ಅಜ್ಯೂಮ್ ದ್ಯಾಟ್
70 ಅಂತ ತಗೊಳ್ಳೋಣ. ನೆಕ್ಸ್ಟ್ ಏನಪ್ಪ ಅಂತಂದರೆ ಯು ಐಯನ್ನು ಕಂಡುಹಿಡಬೇಕಾದ್ರೆ ಯು ಐ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಎಚ್ ಅನ್ನುವುದನ್ನು ನಮಗೆ ಗೊತ್ತಿದೆ ನೋಡಿ. ಎಕ್ಸ್ ಐ ಅನ್ನುವುದನ್ನು 50 ಮೈನಸ್ ಎ ಅನ್ನುವುದನ್ನು 70 ತೊಗೊಂಡಿದ್ದೀವಿ. 50 ಮೈನಸ್ 70 ಡಿವೈಡೆಡ್ ಬೈ ಎಚ್ ಅನ್ನುವುದನ್ನು 10 ತೊಗೊಂಡಿದ್ದೀವಿ. ಏನಪ್ಪ ಅಂತಂದರೆ ಎಷ್ಟಾಗ್ತದೆ 10 ಮೈನಸ್ 20 ಡಿವೈಡೆಡ್ ಬೈ 10 ಅಂದ ಏನಪ್ಪ ಅಂತಂದರೆ -2 ಆಗ್ತದೆ. 60 ಮೈನಸ್ 70 ಡಿವೈಡೆಡ್ ಬೈ 10 ಈಕ್ವಲ್ ಟು ಏನಪ್ಪ ಅಂತಂದ್ರೆ -1 ಆಗ್ತದೆ. 70 ಮೈನಸ್ 70 ಡಿವೈಡೆಡ್ ಬೈ 2 ಏನಪ್ಪ ಅಂತಂದ್ರೆ 10 ಈಕ್ವಲ್ ಟು ಏನಪ್ಪ ಅಂದರೆ 0 ಆಗ್ತದೆ. 80 ಮೈನಸ್ 70 ಡಿವೈಡೆಡ್ ಬೈ 10 ಅನ್ನು ಮಾಡಿದ ಕೆಳಗೆ 1 ಆಗ್ತದೆ. 90 ಮೈನಸ್ 70 ಡಿವೈಡೆಡ್ ಬೈ 10 ಅನ್ನು ಮಾಡಿದ ಕಡೆ ಏನಪ್ಪ ಅಂದರೆ 2 ಬರ್ತದೆ. ನೆಕ್ಸ್ಟ್ ಎಫ್ ಐ ಏನಪ್ಪ ಅಂತಂದರೆ ಎಫ್ ಐ ಯು ಐ ಅನ್ನು ಮಾಡಬೇಕು. ಯಾಕೆ ಮಾಡಬೇಕಪ್ಪ ಅಂದ್ರೆ ಸೂತ್ರದಾಗ ಎಫ್ ಐ ಯು ಐ ಅನ್ನುವುದನ್ನು ಏನಪ್ಪ ಅಂದ್ರೆ ಸಿಗ್ಮಾ ಎಫ್ ಐ ಯು ಐ ಅನ್ನು ಬೇಕಾಗಿದೆ. ಅದರ ಸಲುವಾಗಿ ಎಫ್ ಐ ಯು ಐ ಅನ್ನು ಮಾಡಬೇಕು ನೋಡಿರಿ. 3 7 6 ಮೈನಸ್ 6, 10 1 10 ಮೈನಸ್ 10, 11 0 0 0, 8 1 8, 3 7 6 ಏನಪ್ಪ ಅಂದ್ರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಿಗ್ಮಾ ಅಂತ ಕೇಳಿದ್ದಾರೆ. ಸಿಗ್ಮಾ ಅಂದರೆ ಏನಪ್ಪ ಅಂತಂದ್ರೆ ಸಮ್ ಆಫ್ ಅಂದಂಗೆ ಸಿಗ್ಮಾ ಎಫ್ ಐ ಯು ಐ ಈಕ್ವಲ್ ಟು -6 -10 +8 +8 ಏನಪ್ಪ ಅಂತಂದರೆ ಎಷ್ಟಾಗ್ತದೆ -2 ಆಗ್ತದೆ ನೋಡಿರಿ. ಸಿಗ್ಮಾ ಎಫ್ ಐ ಅನ್ನೋದನ್ನು 3 + 10 + 11 + 8 + 3 ಇನ್ನು ಟೋಟಲಿ ಕೂಡಿಸಿದ ಕಡೆ ಎಷ್ಟಾಗ್ತದೆ ನೋಡಿರಿ. 13 13 14 24 24 32 35 ಟೋಟಲಿ ಏನಪ್ಪ ಅಂದ್ರೆ 35 ಆಗ್ತದೆ ನೋಡಿರಿ. ಏನಪ್ಪ ಅಂತಂದ್ರೆ ಎಕ್ಸ್ ಬಾರ್ ಈಕ್ವಲ್ ಟು ಎ ಅನ್ನುವುದನ್ನು ಏನು ಅಬ್ಸರ್ವ್ ಮಾಡ್ಕೊಂಡಿದ್ದೀವಿ 70 ಅಂತ ಅಂದ್ಕೊಂಡಿದ್ದೀವಿ. ಸಿಗ್ಮಾ ಎಫ್ ಐ ಯು ಐ ಅನ್ನುವುದನ್ನು ಏನು ಬಂದಿದೆ 2 ಬಂದಿದೆ, -2 ಬಂದಿದೆ, ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅನ್ಕೊಂಡು 35 ಬಂದಿದೆ, ಇಂಟು ಎಚ್ ಅಂದರೆ 10 ಬಂದಿದೆ. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ ಟು 70 -20 ಡಿವೈಡೆಡ್ ಬೈ 35 ಅಂತ ಬಂದಿದೆ ನೋಡಿರಿ. ಎಷ್ಟಾಗ್ತದೆ ಎಕ್ಸ್ ಬಾರ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ 70 ಮೈನಸ್ 0.57 ಆಗ್ತದೆ ನೋಡಿ. ಎಕ್ಸ್ ಬಾರ್ ಈಕ್ವಲ್ ಟು ಟೋಟಲ್ ಎಷ್ಟಾಗ್ತದೆ 69.43 ಆಗ್ತದೆ ನೋಡಿರಿ. ಇಷ್ಟು ಬರ್ತದೆ ಎಕ್ಸ್ ಬಾರ್ ಈಕ್ವಲ್ ಟು 69.43 ಬರ್ತದೆ. ಇದ್ರದ್ದು ಏನಪ್ಪ ಅಂತಂದ್ರೆ ಸರಾಸರಿಯನ್ನು ಕಂಡುಹಿಡ್ದಂಗೆ ಆಗ್ತದೆ. ಇಲ್ಲಿವರೆಗೂ ಏನಪ್ಪ ಅಂತಂದ್ರೆ ಸರಾಸರಿಯ ಮೇಲೆ ಏನಪ್ಪ ಅಂತಂದ್ರೆ ಸಾಕಷ್ಟು ಪ್ರಶ್ನೆಗಳನ್ನು ನೋಡಿದ್ದೀವಿ. ನೇರ ವಿಧಾನದಿಂದನೂ ಕೂಡ ನೋಡಿದ್ದೀವಿ, ಅಂದಾಜು ವಿಧಾನ ಕೂಡ ನೋಡಿದ್ದೀವಿ, ಹಂತವಿಚಲನ ವಿಧಾನದಿಂದನೂ ಕೂಡ ನೋಡಿದ್ದೀವಿ. ಏನಪ್ಪ ಅಂದ್ರೆ ವಿಚ್ಛಿತ ವಿಧಾನದಿಂದ ಅವಿಚ್ಛಿತ ವಿಧಾನಕ್ಕೆ ಪರಿವರ್ತನೆಯನ್ನು ಮಾಡಿದ್ದೀವಿ. ಮಧ್ಯಾಂಕ ಯಾವ ರೀತಿಯಾಗಿ ಕಂಡುಹಿಡಿತೀವಿ ಅನ್ನೋದನ್ನು ನೋಡಿದ್ದೀವಿ. ಏನಪ್ಪ ಅಂತಂದ್ರೆ ಯು ಐ ಅನ್ನೋದನ್ನು ಯಾವ ರೀತಿಯಾಗಿ ಕಂಡುಹಿಡಿತೀವಿ, ಡಿ ಐ ಯಾವ ರೀತಿಯಾಗಿ ಕಂಡುಹಿಡಿತೀವಿ. ಏನಪ್ಪ ಅಂತಂದ್ರೆ ಎಲ್ಲವನ್ನು ಏನಪ್ಪ ಅಂತಂದ್ರೆ ನೇರ ವಿಧಾನದಿಂದ ಏನಪ್ಪ ಅಂತಂದ್ರೆ ಸೂತ್ರ ಯಾವುದು, ಹಂತವಿಚಲನ ವಿಧಾನದಿಂದ ಸೂತ್ರ ಏನು, ಅಂದಾಜು ವಿಧಾನದಿಂದ ಸೂತ್ರ ಏನು, ಏನಪ್ಪ ಅಂತಂದ್ರೆ ಒಂದು ಸಲ ಏನಪ್ಪ ಅಂತಂದ್ರೆ ರಿವಿಷನ್ ಮಾಡೋಣ ನೋಡ್ರಿ. ಒಂದು ಸಲ ಏನಪ್ಪ ಅಂತಂದ್ರೆ ಸೂತ್ರಗಳನ್ನು ಏನಪ್ಪ ಅಂದ್ರೆ ರಿವಿಷನ್ ಮಾಡಿ ನೋಡೋಣ ನೋಡ್ರಿ. ಸರಾಸರಿಯನ್ನು 3 ರೀತಿಯಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಒಂದು ನೇರ ವಿಧಾನ, ಎರಡನೇದು ಅಂದಾಜು ವಿಧಾನ, ನೆಕ್ಸ್ಟ್ ಏನಪ್ಪ ಅಂತ ಹಂತವಿಚಲನ ವಿಧಾನ ಅಂತ ಬರ್ತದೆ. ನೇರ ವಿಧಾನದಿಂದ ಕಂಡುಹಿಡಿಯುವಂಥ ಸೂತ್ರ ಏನು, ಎಕ್ಸ್ ಬಾರ್ ಈಕ್ವಲ್ ಟು ಅಂದ್ರೆ ನೇರ ವಿಧಾನದಿಂದ ಏನಪ್ಪ ಅಂತಂದ್ರೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂತ ಕಂಡುಹಿಡಿತೀವಿ. ಎಕ್ಸ್ ಬಾರ್ ಏನಪ್ಪ ಅಂದ್ರೆ ಅಂದಾಜು ವಿಧಾನದಲ್ಲಿ ಏನಪ್ಪ ಅಂತಂದ್ರೆ ಎಕ್ಸ್ ಬಾರ್ ಈಕ್ವಲ್ ಟು ಎ +
ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂತ ಕಂಡುಹಿಡಿತೀವಿ. ಏನಪ್ಪ ಹಂತ ವಿಚಲನ ವಿಧಾನದಿಂದ ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್ ಅನ್ನುವ ರೀತಿಯಲ್ಲಿ ಏನಪ್ಪ ಅಂತಂದ್ರೆ ಎಚ್ ಅಂದರೆ ಏನು, ಸಿಗ್ಮಾ ಎಫ್ ಐ ಎಸ್ ಐ ಅಂದರೆ ಏನು, ಎಫ್ ಐ ಅಂದರೆ ಏನು, ಸಿಗ್ಮಾ ಎಫ್ ಐ ಯು ಐ ಅಂದರೆ ಏನು, ಎ ಅನ್ನು ಯಾವ ರೀತಿಯಾಗಿ ಕಂಡುಹಿಡಿತೀವಿ, ಏನಪ್ಪ ಅಂತಂದ್ರೆ ಎಚ್ ಯಾವ ರೀತಿಯಾಗಿ ಕಂಡುಹಿಡಿತೀವಿ. ಎಚ್ ಅಂದರೆ ಏನಪ್ಪ ಅಂತಂದ್ರೆ ಅಂತರ, ಅಂತಕ್ಕೆ ವರ್ಗಾಂತರದ ಏನಪ್ಪ ಅಂತಂದ್ರೆ ವರ್ಗಾಂತರದ ಅಂತರ ಅಂತ ಕರಿತೀವಿ. ಏನಪ್ಪ ಅಂತಂದ್ರೆ ಎ ಅಂದರೆ ಏನಪ್ಪ ಅಂತಂದ್ರೆ ಮಧ್ಯಾಂಕದಲ್ಲಿರುವಂತಹ ಯಾವುದಾದರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಳ್ಬೇಕು, ಯಾವುದಾದರೂ ಒಂದು ಮಧ್ಯಾಂಕವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಅದೇ ಏನಪ್ಪ ಆಯ್ಕೆ ಮಾಡ್ಕೊಂಡಿದ್ದೆ ಅಜ್ಯೂಮ್ ಮಾಡ್ಕೋಬೇಕಾಗ್ತದೆ. ಅದನ್ನು ನಾವು ಏನಪ್ಪ ಅಂದರೆ ಕಂಡುಹಿಡಿತೀವಿ. ಡಿ ಐ ಯಾವ ರೀತಿಯಾಗಿ ಕಂಡುಹಿಡಿತೀವಿ ಅಂದರೆ ಎಫ್ ಐ ಮೊದಲಿಗೆ ಏನಪ್ಪ ಅಂದರೆ ಎಫ್ ಐ ಯು ಐ ಯಾವ ರೀತಿಯಾಗಿ ಕಂಡುಹಿಡಿತೀವಿ ಅನ್ನೋದಾದರೆ ಎಫ್ ಐ ಯು ಐ ಯಾವ ರೀತಿಯಾಗಿ ಕಂಡುಹಿಡ್ತೀವಿ ಏನಪ್ಪ ಅಂತಂದ್ರೆ ಯು ಐ ಈಕ್ವಲ್ ಟು ಡಿ ಐ ಡಿವೈಡೆಡ್ ಬೈ ಎಚ್ ಆದ್ರೂ ಕಂಡುಹಿಡಿತೀವಿ, ಅಥವಾ ಯು ಐ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಎಚ್ ಆದ್ರೂ ಕಂಡುಹಿಡಿಬೋದು. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಡಿ ಐ ಯಾವ ರೀತಿಯಾಗಿ ಕಂಡುಹಿಡಿತೀವಿ ಅಂದ್ರೆ ಡಿ ಐ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಕಂಡುಹಿಡಿತೀವಿ. ಏನಪ್ಪ ಅಂತಂದ್ರೆ ಸಿಗ್ಮಾ ಅಂದರೆ ಏನಪ್ಪ ಅಂತಂದ್ರೆ ಸಂಕಲನ ಅಂತ ಅರ್ಥ, ಕೂಡಿಸು ಅಂತ ಅರ್ಥ, ಎಡಿಷನ್ ಮಾಡುವಂಥದ್ದು ಅರ್ಥ, ಕೂಡಿಸು ಎಂದರ್ಥ. ಏನಪ್ಪ ಅಂತಂದ್ರೆ ಎಲ್ಲ ವಿಧಾನದಿಂದ ಏನಪ್ಪ ಅಂತಂದ್ರೆ ಇಷ್ಟು ರೀತಿಯಾಗಿ ಕಂಡುಹಿಡಿತೀವಿ. ಮುಂದಿನ ಭಾಗದಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಬಹುಲಕ ಮತ್ತು ಮಧ್ಯಾಂಕವನ್ನು ಯಾವ ರೀತಿಯಾಗಿ ಕಂಡುಹಿಡಿತೀವಿ ಅನ್ನೋದನ್ನು ನೋಡೋಣ. ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ಸರಾಸರಿಯ ಮೇಲೆ ಎಲ್ಲ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಎಲ್ಲ ಪ್ರಶ್ನೆಗಳು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಪ್ಪ ಅಂತಂದ್ರೆ ಇಲ್ಲಿಗೆ ಈ ಕ್ಲಾಸ್ ಮುಗಿಸ್ಕೊಂಡು ಮುಂದಿನ ಕ್ಲಾಸ್ದಲ್ಲಿ ಬಹುಲಕ ಮತ್ತು ಏನಪ್ಪ ಅಂತಂದ್ರೆ ಮಧ್ಯಾಂಕವನ್ನು ಕಂಡುಹಿಡಿಯುವುದು ಕಲಿಯೋಣ.